ಸರ್ ಈಗ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಅಥವಾ ಶಾಸಕನಾಗಬೇಕು ಅನ್ನೋದಾದ್ರೆ ಮತ್ತೆ ಉಪಚುನಾವಣೆ ಬರುತ್ತೆ. ಈಗ ಆಲ್ರೆಡಿ ಉಪಚುನಾವಣೆ ಬಂದಿತ್ತು, ಮತ್ತೆ ಉಪಚುನಾವಣೆ. ಈಗೇನೋ ನಿಮ್ಮ ಮಾಧ್ಯಮದಲ್ಲೇ ನೋಡ್ದೋ ನಾವು ಇದ್ರಲ್ಲಿ ನಿಲ್ತಾರೆ, ಹಿರಿಯೂರಿನಲ್ಲೇನೋ ಕಂಟೆಸ್ಟ್ ಮಾಡ್ತಾರೆ ಅಂತ ಸೀಟ್ ಕೇಳ್ತಾ ಇದ್ದಾರೆ, ಜೆಡಿಎಸ್ಗೆ ಬಿಟ್ಕೊಡಿ ಅಂತ. ಸುಖೇಶ್ ಗೊತ್ತಿರ್ತದೆ ಅಲ್ಲ, ಹಿರಿಯೂರು ಚುನಾವಣೆಗೆ ನಿಲ್ತಾರೆ ಅಂತಕ್ಕಂಥದ್ದನ್ನ ನಿಮ್ಮ ಮಾಧ್ಯಮದಲ್ಲಿ ನೋಡ್ದೋ ನಾವು, ನಮ್ಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ, ಬಟ್ ಮಾಧ್ಯಮದಲ್ಲೇ ನಿಮ್ಮ ಮಾಧ್ಯಮದಲ್ಲಿ ನೋಡ್ದೋ ನಾವು ಹಿರಿಯೂರು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾರೆ ಬಂದು ಪುನಃ ಅವರು ಅಂತ. ಮತ್ತೆ ಮಂಡ್ಯ ಉಪಚುನಾವಣೆ ಲೋಕಸಭೆಗೆ ಇರಲಿ, ಅದು ಉಪಚುನಾವಣೆ ಮಾಡಿಸೋದ್ರಲ್ಲಿ ಅವರು ಎತ್ತಿದ ಕೈ ಕುಮಾರಣ್ಣವರು. ಅವರು ಯಾವ ಸುಮಾರು ಸಂದರ್ಭದಲ್ಲಿ ಅವರಿಂದ ಉಪಚುನಾವಣೆಗಳಾಗಿದ್ದಾವೆ. ಉಪಚುನಾವಣೆ ಲೆಕ್ಕ ಅಲ್ಲ, ಅವ್ರಿಗೆ ಎಲ್ಲೆಲ್ಲ ಅವಕಾಶಗಳು ಬೇಕೋ ಅದು ಲೆಕ್ಕ. ಬಿಡದಿ ಹೋರಾಟವನ್ನು ಸರ್ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಮಾಡ್ತಾರೆ, ಇಷ್ಟು ದಿನ ಬೇರೆ ಬೇರೆ ಮಾಡ್ತಾರೆ ಅನ್ನೋ ಪಾದಯಾತ್ರೆ ಇಲ್ಲ. ಅಲ್ಲ, ಮಾಡಲಿ. ನಾವು ಅಸೆಂಬ್ಲಿನಲ್ಲಿ ನಾವು ಅದನ್ನೆಲ್ಲ ತೆರೆದಿಡ್ತೀವಿ. ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, ಬಿಜೆಪಿ ಅವ್ರ ಕಾಲದಲ್ಲಿ ಏನಾಯಿತು, ಇದಕ್ಕೆ ಯಾರು ಪಿತಾಮಹ, ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು, ಜೆಡಿಎಸ್ ಮತ್ತು ಬಿಜೆಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು. ನಂತರ ಇದನ್ನೆಲ್ಲ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಬಿಜೆಪಿಯವರು ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅದನ್ನೆಲ್ಲ ಚರ್ಚೆ ಮಾಡೋಣ, ತೊಂದರೆ ಇಲ್ಲ. ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ. ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿರೋದ್ರಿಂದ ಈಗ ಅವರು ಕಾನೂನಾತ್ಮಕ ಹೋರಾಟಕ್ಕೆ ಹೋಗಬೇಕು. ಬಾಕಿಯವ್ರು ಯಾರಾದರೂ ಹೋದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ, ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದರಿಂದ ನೋಡೋಣ, ಇಬ್ಬರು ಹೋರಾಟ ಮಾಡಲಿ. ಇಬ್ಬರಿಗೂ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮಗೂ ಇದೆ, ನಾವು ಉತ್ತರ ಕೊಡ್ತೀವಿ. ಮುಲ್ಲಾಗಳಿಗೂ ಇದಕ್ಕೆ ಹೋರಾಟಕ್ಕೆ ಏನು ಸಂಬಂಧ ನೀಟಿಗೆ ಅನ್ನೋದು. ಸಿಟಿ ರವಿನೂ ಒಂದೊಂದ್ಸರಿ ನನ್ನಂಗೆ ಆಡ್ತಾನೆ, ಏನ್ ಮಾಡಕ್ಕಾಗಲ್ಲ. ವ್ಯತ್ಯಾಸ ಏನಿಲ್ಲ, ಅದ್ರ ಅವಶ್ಯಕತೆ ಇರಲ್ಲ ಸಿಟಿ ರವಿಗೆ. ಅದೇನೋ ಇರ್ಲಾರ್ದಕ್ಕೆ ಏನೋ ಬಿಟ್ಕೊಂಡ್ರು ಅನ್ನಂಗೆ ಆಗಲ್ಲ ಅವನ ಕತೆ. ಅದ್ರ ಅವಶ್ಯಕತೆ ಇಲ್ಲ. ಅವನು ಸಿಟಿ ರವಿ ಮೊದಲಿಂದನೂ ಅವರ ನಡವಳಿಕೆ ಏನು ಅಂತಂದ್ರೆ, ಪ್ರತಿ ಹಂತದಲ್ಲೂ ಪ್ರತಿ ವಿಚಾರದಲ್ಲೂ ಮುಸಲ್ಮಾನರನ್ನ ತೋರಿಸಿ ತಾವು ಜನಪ್ರಿಯತೆಯನ್ನು ಗಳಿಸ್ಕೋಬೇಕು, ಅದರಿಂದ ನಾನು ಕೇಂದ್ರದ ನಾಯಕರನ್ನ ಮೆಚ್ಚಿಸಬೇಕು ಅಂತಕ್ಕಂಥ ಆಲೋಚನೆ ಪಾಪ ಸಿಟಿ ರವಿ ಅಣ್ಣಗೆ. ಅದರಿಂದ ಅವ್ರು ಪಾಪ ಇದನ್ನ ಪದ ಉಪಯೋಗಿಸವ್ರೆ. ಅದ್ಬಿಟ್ಟು ಇನ್ನೊಂದೇನೋ ತೋರ್ಸಕ್ ಹೋಗವ್ರೆ, ಅದ್ಯಾರೋ ಪೆಟ್ರೋಲ್ ಹಾಕ್ತಾ ಇರೋದನ್ನ ಅದ್ಯಾವುದೋ ಇಶ್ಯೂ ತಗೊಂಡ್ಬಂದು ನೀಟ್ ಇಶ್ಯೂ ಕ್ಲಿಕ್ ಮಾಡಕ್ ಹೋಗವ್ರೆ. ಇದು ಪಾಪ ಕೇಂದ್ರ ಸರ್ಕಾರದ ಕೇಂದ್ರ ನಾಯಕರ ಗಮನ ಸೆಳೆಯಕ್ಕೋಸ್ಕರ ಸಿಟಿ ರವಿ ಅವರು ಅನೇಕ ಸಂದರ್ಭದಲ್ಲಿ ಈ ರೀತಿ ಮಾತಾಡ್ತಾರೆ. ಸಹಕಾರ ಕೊಡದೇ ಇರೋದು ಹೇಗೆ ಸರ್? ಪೊಲೀಸರಿಗೆ ಸಹಕಾರ ಕೊಡ್ತಾ ಇಲ್ಲ, ನೋಟಿಸ್ ಕೊಡಕ್ಕೆ ಹೋದ ಪೊಲೀಸರಿಗೆ. ಅದು ಎಷ್ಟೇ ದೊಡ್ಡವನಾದ್ರೂ ಕೂಡ ಕಾನೂನಿಗೆ ಗೌರವ ಕೊಡಬೇಕು. ಆಮೇಲೆ ಅವ್ರಿಗೆ ಕೋರ್ಟ್ ಇದೆ, ಕಚೇರಿ ಇದೆ, ಅದ್ರ ಮೇಲೆ ಅವರು ಅದನ್ನು ಎದುರಿಸ್ತಕ್ಕಂಥದ್ದು ಕೂಡ ಮಾಡಬಹುದು. ಬಟ್ ಯಾವುದೇ ಕಾನೂನಿನ ಕ್ರಮ ತಗೊಂಡಾಗ ಅದು ಗೌರವ ಕೊಡಿಸ್ತಕ್ಕಂಥದ್ದು ಒಬ್ಬ ಜನಪ್ರತಿನಿಧಿಯಾದ ಸಿಟಿ ರವಿ ಅವರ ಕರ್ತವ್ಯ. ಅದನ್ನು ಒಪ್ಕೊಂಡು ತಲೆಬಾಗಿ ಆಮೇಲೆ ಅದನ್ನ ಚಾಲೆಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ, ಅದನ್ನು ಚಾಲೆಂಜ್ ಮಾಡಲಿ. ಬಟ್ ಅದನ್ನ ಬೇರೆಯವ್ರಿಗೆ ಅವರು ಮಾದರಿಯಾಗಿ ನಡ್ಕೋಬೇಕು ಅವರು ಸಿಟಿ ರವಿ ಅವರು. ಸರ್, ಸಿದ್ದರಾಮಯ್ಯನವರು ರಾಜಕಾರಣದಿಂದ ನಾನು 28 ಚುನಾವಣೆ ನಿಲ್ಲಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಚುನಾವಣಾ ರಾಜಕಾರಣ ಅವ್ರ ವಿಶ್ಲೇಷಣೆನೂ ಕೂಡ ಮಾಡಿದ್ದಾರೆ. ಆವಾಗ ನಾನು ಫಸ್ಟ್ ಚುನಾವಣೆಗೆ ಬಂದಾಗ ನನಗೆಲ್ಲ ದುಡ್ಡು ಕೊಟ್ಟು ಗೆಲ್ಲಿಸ್ತಿದ್ರು. ಈಗ ನಾವೇ ಇವತ್ತು ವ್ಯವಸ್ಥೆ ತೀರಮಾನ ಹದಗೆಟ್ಟಿದೆ ವ್ಯವಸ್ಥೆ, ಅದರಿಂದ ನನಗೆ ಆಸಕ್ತಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಏನೇ ಆಗಲಿ ನಮ್ಮ ಪಕ್ಷದ ಸ್ಟ್ರಾಂಗ್ ಪಿಲ್ಲರ್ ಸಿದ್ದರಾಮಣ್ಣ. ವಿತೌಟ್ ಸಿದ್ದರಾಮಣ್ಣ ದರ್ ಇಸ್ ನೋ ಕಾಂಗ್ರೆಸ್. ಕಾಂಗ್ರೆಸ್ಸು ಶಕ್ತಿಯುತವಾಗಿರಬೇಕು ಅಂತಂದರೆ ಸಿದ್ದರಾಮಣ್ಣವರ ಆಶೀರ್ವಾದ ನಮ್ಮ ಪಕ್ಷಕ್ಕೆ ಬಹಳ ಮುಖ್ಯ. ಸಿದ್ದರಾಮಣ್ಣವರು ಎಲೆಕ್ಷನ್ಗೆ ನಿಲ್ತಾರೋ ಇಲ್ವೋ, ಆದರೆ ಪಕ್ಷದ ಸಂಘಟನೆಯಲ್ಲಿ ಅವ್ರು ಹೇಳಿದ್ದಾರೆ, ನನ್ನ ಪ್ರಮುಖವಾದಂಥ ಗುರಿ ಇರ್ತಕ್ಕಂಥದ್ದೇ ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಿ ಮಾಡಬೇಕು ಅಂತೇಳಿ. ಬಹುಶಃ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ನಮಗೆಲ್ಲ ಇದೆ. ಬಟ್ ಸಿದ್ದರಾಮಣ್ಣ ಇಲ್ಲದೇ ಇದ್ರೆ ನಮ್ಮ ಪಕ್ಷಕ್ಕೆ ಕಷ್ಟ ಆಗ್ತದೆ. ಸಿದ್ದರಾಮಣ್ಣ ಅವರ ಅವಶ್ಯಕತೆ ಇದೆ ನಮ್ಮ ಪಕ್ಷಕ್ಕೆ.